ರೀ ಎಲ್ಲ ಮರೆತು ಸುಮ್ಮನೆ ಇದ್ದಾರೆ. ನೀವು ಯಾಕೆ ಇನ್ನೂ ಅದೇ ವಿಷಯನ ದೊಡ್ಡದು ಮಾಡ್ತಾ ಕೂತಿದ್ದೀರಾ? ಮರೆಯೋದಕ್ಕೆ ಚಿಕ್ಕ ತಪ್ಪಲ್ಲ ಅವ್ನು ಮಾಡಿರೋದು, ಕಳ್ಳತನ. ಪಾಪ ಅಂತ ಇವತ್ತು ಕ್ಷಮಿಸಿದ್ರೆ ನಾಳೆ ಇನ್ನೂ ದೊಡ್ಡದು ಮಾಡ್ತಾನೆ. ಮನೇಲೆ ಕದ್ದೋನು ಊರನ್ನ ಕೊಳ್ಳೆ ಹೊಡಿದೇ ಇರ್ತಾನ. ಎಂಥ ಪಾಪಿ ಮಗನ ಜನ್ಮ ಕೊಟ್ಬಿಟ್ಟಿ ನಾವು. ಅವತ್ತು ಒಡವೆ ಕದ್ದಾಗಲೇ ಅವನನ್ನು ಒದ್ದು ಹೊರಗೆ ಹಾಕಬೇಕಾಗಿತ್ತು. ನೀವೇ ಯಾರು ನನ್ನ ಮಾತು ಕೇಳಲಿಲ್ಲ. ಅದಕ್ಕೆ ಇವತ್ತು ಮತ್ತೆ ಹಳೆ ಚಾಳಿನೇ ಶುರು ಮಾಡಿದ್ದಾನೆ. ರೀ ಅವನ್ ಕದ್ದಿರೋದು ನಿಜ ಅಂತ ನೀವ್ ಹೇಳ್ತಾ ಇದ್ದೀರಾ. ಅವ್ನು ನೋಡಿದ್ರೆ ನಾನು ಮಾಡಿಲ್ಲ ಅಂತ ಬಡ್ಕೋತಾ ಇದ್ದಾನೆ. ನೀನು ಬುದ್ಧಿ ಇಲ್ದಿರೋ ತಳ ಮಾತಾಡ್ಬೇಡ ಅನ್ಪೂರ್ಣ. ನಿನ್ನ ಮಗ ಎಂಥ ಗನಂದಾರಿ ಅಂತ ಊರವ್ರಿಗೆಲ್ಲ ಗೊತ್ತು. ಹೆತ್ತವ್ರಿಗೆ ಹೆಗ್ಗಳ ಮುದ್ದು ಕಡೆ. ಇಂಥ ಮಗನ್ನ ನಾವು ಮುದ್ದು ಮಾಡಿದ್ರೆ ಜನ ನಮ್ಮನ್ನ ಹೆಗ್ಗಣ ಅಂತಾರೆ ಅಲ್ವೇ ಅನ್ಪೂರ್ಣ? ಒಂದು ದಿನನಾದರೂ ಮಗ ಅಂತ ಅಕ್ಕರಿಂದ ನಿನ್ನ ಹತ್ರ ಮಾತಾಡಿದಾನ? ಅಮ್ಮ ಅಂತ ಒಂದು ದಿನನಾದರೂ ತಗೋಮ್ಮ ಅಂತ ಒಂದು ಹೊಸ ಸೀರೆ ತಂದ್ಕೊಟ್ಟಿದ್ದಾನ? ಹೋಗ್ಲಿ, ನಿನಗೋಸ್ಕರ ಏನು ಮಾಡಿದಾನೆ ಅಂತ ನಾನು ಹೇಳು. ಹೆತ್ತವರು ಮಮಕಾರ ಇಲ್ಲದೆ ಬೆಳೆದಿರೋ ಮೃಗ ಕಣೆ ಅವನು. ಯಾಕಾದ್ರೂ ನಮ್ಮಂಥವ್ರು ಹೊಟ್ಟೆಲಿ ಹುಟ್ಟಿದಾನು ದರಿದ್ರದು. ಹೆತ್ತು ಹೊತ್ತು ದೊಡ್ಡವನ್ ಮಾಡಿ ಆಗಿದೆ. ಇವಾಗ ಅವನು ಬೆಳೆದು ಹೆಮ್ಮರವಾಗ್ಬಿಟ್ಟಿದ್ದಾನ್ರಿ. ಈಗ ಅವನ್ನ ಬಗ್ಸೋಕ್ ನೋಡಿದ್ರೆ ಏನು ಪ್ರಯೋಜನ ಇಲ್ಲ ರೀ. ಹಾಗಂತ ಸುಮ್ಮನೆ ನೋಡ್ಕೊಂಡಿರ್ಬೇಕು ಅಂತೀಯ? ಮರ ಉಪಯೋಗ ಬರಲಿಲ್ಲ ಅಂದಮೇಲೆ ಕಡಿದು ಬಿಸಾಕ್ಬೇಕು. ಹಾಗೆ ಇಟ್ಕೊಂಡ್ರೆ ಅದ್ರ ಬೇರು ಮನೆನೇ ಒಡೆಯುತ್ತೆ. ಅವನು ಈ ಥರ ಆಗ್ತಾನೆ ಅಂತ ಗೊತ್ತಿದ್ದಿದ್ರೆ ಮನೇಲಿ ಇಟ್ಕೊಂಡು ಅನ್ನ ಹಾಕ್ತಿರ್ಲಿಲ್ಲ, ಯಾವುದಾದ್ರೂ ಅನಾಥಾಶ್ರಮದಲ್ಲಿ ಬಿಟ್ಟು ಬರ್ತಾ ಇದ್ದ. ರೀ ಏನ್ ಮಾತಾಡ್ತಾ ಇದ್ದೀರಾ? ಹೌದು ಕಣೆ, ಅವನು ನಮ್ಮ ಪಾಲಿಗೆ ಬದುಕಿದ್ರು ಸತ್ತಾಗಿ. ದಯವಿಟ್ಟು ನೀವು ಸ್ವಲ್ಪ ಸುಮ್ಮನೆ ಇರ್ತೀರಾ? ಇನ್ನು ನನಗೆ ಕೇಳಕ್ಕಾಗಲ್ಲ. ಅದೇ ರಾಮು ನೋಡು, ಪಿತೃವಾಕ್ಯ ಪರಿಪಾಲಕನಾಗಿ ಹೇಗೆ ನಡ್ಕೋತಾ ಇದ್ದಾನೆ. ಯಾರ ಹತ್ರ ಆದ್ರೂ ನಮ್ಮ ರಾಮನ ಬಗ್ಗೆ ಒಂದು ಮಾತು ಕೆಟ್ಟದ್ದು ಕೇಳಕ್ ಸಾಧ್ಯನಾ? ಮಗ ಅಂದ್ರೆ ಅವನು ಅನ್ಪೂರ್ಣ. ಅವತ್ತು ದೇವತಂಗ ಗಲಾಟೆ ಆದಾಗ ಅವನು ಅರ್ಥ ಮಾಡ್ಕೊಳ್ದೆ, ಬಾಯಿಗೆ ಬಂದಾಗ ಬೈದೆ, ಹೊಡೆದೆ, ಮನೆಯಿಂದನೂ ಹೊರಗೆ ಹಾಕಿದೆ. ಅಪ್ಪ ಯಾಕೆ ಹೀಗೆ ಮಾಡ್ತಾ ಇದ್ದೀರಂತ ಒಂದೇ ಒಂದು ಎದುರು ಮಾತು ಆಡಿದ್ನ ಅವನು. ಅವನಿಗೆ ನನ್ನ ಮೇಲೆ ಇರೋ ಗೌರವ ಕಣೆ, ಅದನ್ನು ಹಾಳು ಮಾಡೋಕೆ ಅಂತ ಹುಟ್ಟಿರೋದು ನೀನು ಹಿರಿ ಮಗ. ಇಬ್ರು ಒಂದೇ ರಕ್ತ ಹಂಚ್ಕೊಂಡು ಹುಟ್ಟಿದ್ದಾರೆ, ಗುಣ ಮಾತ್ರ ಬೇರೆ ಬೇರೆ. ಎಷ್ಟು ವಿಚಿತ್ರ ಅಲ್ವಾ? ಇಬ್ರು ಮಕ್ಕಳಿಗೂ ನಾನೇ ಪಾಠ ಹೇಳಿ ಬೆಳೆಸಿದೆ. ಆದರೆ ಒಬ್ಬ ಉಪಕಾರಿ ಆದ, ಇನ್ನೊಬ್ಬ ಉಡಾಳ ಆದ. ಅಲ್ಲ, ರಾಮನಿಗೂ ಇವನಿಗೂ ಹೋಲಿಕೆ ಮಾಡೋಕ್ಕೆ ಆಗಲ್ವಲ್ಲ ಅನ್ಪೂರ್ಣ. ಎಲ್ರಿಗೂ ಇದ್ರೆ ನಮ್ಮ ರಾಮನಂಥ ಮಗ ಇರಬೇಕು ಅನ್ಪೂರ್ಣ. ಇವನಂಥ ಮಗ ಹುಟ್ಟಿದ್ರೆ ಜೀವನ ಪೂರ್ತಿ ಕಣ್ಣೀರಲ್ಲೇ ಕೈ ತೊಳಿಬೇಕಾಗತ್ತೆ. ಹೋಗಿ ಹೋಗಿ ಒಬ್ಬ ಕಳ್ಳನಿಗೆ ಜನ್ಮ ಕೊಟ್ಟೋಲ್ಲ ಅಂತ ಎಷ್ಟು ಮುಜುಕರಾಗ್ತಿದೆ ಗೊತ್ತಾ? ದುಡಿಮೆನೆ ಗೊತ್ತಿಲ್ಲದೆ ಬದುಕ್ತಾ ಇರೋ ನಿನ್ನ ಮಗ ಜೀವನದಲ್ಲಿ ಅದು ಹೇಗೆ ಉದ್ಧಾರ ಆಗ್ತಾನೋ ದೇವ್ರಿಗೆ ಗೊತ್ತು. ಪರವಾಗಿಲ್ಲ, ಅಷ್ಟರಲ್ಲಿ ಒಂದಿನ ಆದರೂ ಇನ್ನು ರುಚಿ ನೋಡೇ ಸಾಯ್ತೀನಿ ಬಿಡು. ಅಕ್ಕ ಹೇಗಿದೆಯಾ ಫಾತಿಮಾ? ಅಬ್ಬಾ ಅಮ್ಮಿ ಚೆನ್ನಾಗಿದ್ದಾರಾ?
ಏನೇ ಆಯ್ತು? ಯಾಕೆ ಅಳ್ತಿದೀಯಾ? ಅಕ್ಕ, ನಮ್ಮ ಸಮಸ್ಯೆ ಇಷ್ಟಕ್ಕೆ ಮುಗಿಯಲ್ಲ ಅಕ್ಕ. ಆ ಇಮ್ರಾನ್ ನಮ್ಮ ಜೀವ ತಿನ್ನೋರ್ಗೂ ಬಿಡಲ್ಲ. ನಮ್ಮನ್ನ ಕ್ಷಮಿಸ್ಬಿಡು ಅಕ್ಕ. ನಾನು ಅಪ್ಪ ಅಮ್ಮಿ 3 ಜನನು ಸತ್ತು ಹೋಗ್ತೀವಿ. ಫಾತಿಮಾ, ನಿನ್ಗೇನು ಹುಚ್ಚು ಹಿಡಿತಾ? ಯಾಕೆ ಈ ಥರ ಮಾತಾಡ್ತಿದೀಯಾ? ಹುಚ್ಚು ನಮ್ಗಲ್ಲ ಅಕ್ಕ, ನಿಂಗೆ ಹಿಡ್ದಿರೋದು. ಅದಕ್ಕೆ ನಮ್ಮನ್ನ ಇಂಥ ಸಂಕಷ್ಟಕ್ಕೆ ತಳ್ಳೋಗಿದೀಯಾ. ಫಾತಿಮಾ, ಏನಾಯ್ತು? ಯಾಕೆ ಈ ಥರ ಮಾತಾಡ್ತಿದೀಯಾ? ಏನಾಯ್ತಾ? ನಿನ್ನೆ ರಾತ್ರಿ ಮನೆಗೆ ಹೋಗ್ತಾ ಇದ್ದೆ, ಹಾಳಾದ ಬೈಕು ಕೈ ಕೊಟ್ಬಿಡ್ತು. ಅದಕ್ಕೆ ಇವತ್ತೊಂದಿನ ಇಲ್ಲಿದ್ದು ಹೋಗ್ತೀನಿ. ಈಗ ನಾನು ಹಾಲಲ್ಲಿ ಮಲಗಿದ್ದೀನಿ, ಮತ್ತೆ ಬಂದರೆ ಬೆಡ್ರೂಮಲ್ಲಿ ಮಲಗಿ ಹೋಗ್ತೀನಿ. ಇದಕ್ಕೆ ನಾನು ನಿನ್ನ ಹತ್ರ ಬಡ್ಕೊಂಡೆ, ಬೇಡ ಬೇಡ ಬೇರೆ ದಾರ ಏನಾದರೂ ಹುಡ್ಕೋಣ ಅಂತ. ಕೇಳಿಲ್ಲ ನೀನು. ಅವನ್ ಬುದ್ಧಿ ಕಲಿಸ್ತೀನಿ ಅಂದೆ. ಇವಾಗ ನೋಡು, ಬೀದಿಲಿರೋ ನಾಯಿ ಮನೆಗೆ ಬರ್ತಾ ಇದೆ. ನಾಳೆ ನಾನು ಅವನ ಜೊತೆ. ನೋಡು ಫಾತಿಮಾ, ತಲೆ ಎಲ್ಲ ಮಾತಾಡಬೇಡ. ಅವನಿಂದ ನಿಮ್ಗೆ ಯಾರಿಗೂ ಏನೂ ತೊಂದರೆ ಆಗಲ್ಲ. ನಾನಿದ್ದೀನಿ, ಧೈರ್ಯವಾಗಿರು. ಇಷ್ಟೆಲ್ಲ ಆದ್ಮೇಲೆ ಇನ್ನು ಏನಾಗ್ಬೇಕಕ್ಕ? ಮನೇಲಿ ಮಲಗಿ ಹೋಗಿದ್ದಾನೆ. ಅಕ್ಕಪಕ್ಕದವರೆಲ್ಲ ಏನ್ ಮಾತಾಡ್ಕೋತಿದ್ದಾರೆ ಗೊತ್ತಾ? ಎಲ್ರು ನನ್ನ ಅನುಮಾನದಲ್ಲಿ ನೋಡ್ತಿದ್ದಾರೆ. ಬದುಕು ಆಸೆನೆ ಹೊರಟೋಗಿದೆ ನಂಗೆ. ನಿಮ್ ಮಾತು ಕೇಳಿ ಎಲ್ರು ಸರಿಯಾಗಿ ಹೊಂಡಕ್ ಬಿದ್ವಿ. ಫಾತಿಮಾ, ಆ ಥರ ಹೇಳಬೇಡ. ಅವನು ಆ ಥರ ಮಾಡ್ತಾನೆ ಅಂತ ನನಗೂ ಗೊತ್ತಿರಲಿಲ್ಲ. ಅವನು ಬಂದಾಗ ಹಬ್ಬ ಸುಮ್ಮನೆ ಇದ್ರಾ? ಹಬ್ಬ ಏನಕ್ಕ ಮಾಡ್ಬೇಕಿತ್ತು? ಕತ್ತಿಡ್ದು ಆಚೆ ತಳ್ಬೇಕಿತ್ತು. ನಿಂತ ಜಾಗದಲ್ಲೇ ದುಡ್ಡು ತಂದ್ಕೊಡು ಅಂತಿದ್ದಾನೆ. ಹೇಗಕ್ಕ ಕತ್ತಿಡ್ದು ಆಚೆ ತಳ್ಳೋದು? 1 ವಾರ ಟೈಮ್ ಕೇಳಿದ್ದೀನಿ ತಾನೆ, ಅಷ್ಟರಲ್ಲಿ ಏನೇ ಅವನದು? ಅವನಿಗೊಂದು ವಾರನೇ ಸಾಕು ಅಕ್ಕ. ನೀನ್ ಕೊಟ್ಟಿರೋ ಟೈಮೇ ಅವನಿಗೆ ಬಂಡವಾಳ. 1 ವಾರದ ಮೇಲೆ ನಾವ್ಯಾರು ಬದುಕೇ ಇರಬಾರ್ದು. ಆ ಥರ ಚಿತ್ರಹಿಂಸೆ ಮಾಡ್ತಾನೆ, ನೋಡ್ತಾ ಇರು. ಅವನ ಕಷ್ಟ ಸಹಿಸ್ಕೊಂಡು ಕೊರ್ಗಿ ಸಾಯೋದ್ಕಿಂತ ಒಂದೇ ಸಲ ಎಲ್ಲರೂ ವಿಷ ತಗೊಂಡು ಸತ್ತೋಗೋದೇ ಒಳ್ಳೇದಲ್ವಾ ಅಕ್ಕ? ಬೇಡ ಫಾತಿಮಾ, ಅಂತ ನಿರ್ಧಾರ ಮಾಡಬೇಡಿ. ನಾನಿದ್ದೀನಿ. ಹೇಗಾದರೂ ಮಾಡಿ 2 ದಿನದಲ್ಲಿ ಅವನ ಹಣನ ತಂದು ಕೊಡ್ತೀನಿ. ಅವನ ಮುಖದ ಮೇಲೆ ಬಿಸಾಕಿ. ಸುಮ್ಮನೆ ನನಗೆ ಧೈರ್ಯ ಹೇಳಕ್ಕೆ ಬರಬೇಡ ಅಕ್ಕ. 2 ದಿನದಲ್ಲಿ ನಿನ್ನ ಕೈಲಿ ಅಷ್ಟೊಂದು ದುಡ್ಡು ತರೋಕ್ಕಾಗಲ್ಲ ಅಂತ ನನಗೆ ಗೊತ್ತು. ಆಗಲ್ಲ ಅಂತ ಯಾಕೆ ಅನ್ಕೋತೀಯಾ? ನಾನು ಹೇಗಾದರೂ ಅರೇಂಜ್ ಮಾಡ್ತೀನಿ. ಬೇಡ ಅಕ್ಕ, ಮತ್ತೆ ನೀನೇನೋ ಮಾಡೋಕ್ಕೆ ಹೋಗಿ ಅದಿನ್ನೇನೋ ಆದರೆ ನಾವೆಲ್ಲ ಇನ್ನೊಂದು ಸಮಸ್ಯೆ ಸಿಗಾಕೋತೀವಿ. ಅದಕ್ಕೆ ಯಾವ ಹಣನೂ ಬೇಡ, ಅವನ ಋಣನೂ ಬೇಡ. ನಾವೆಲ್ಲ ಈ ಭೂಮಿನೇ ಬಿಟ್ಟು ಹೊರಟೋಗ್ತೀವಿ. ಫಾತಿಮಾ, ನಾನು ಹೇಳೋದು ಕೇಳು. ರಾಮ್ ಹತ್ರ ಹೇಗೋ ಹಣ ಅರೇಂಜ್ ಆಗಿದೆ. ನಾನು ಹೇಗಾದರೂ ಕನ್ವಿನ್ಸ್ ಮಾಡಿ ತಗೊಳಕ್ಕೆ ನೋಡ್ತೀನಿ. ಬೇಡ ಅಕ್ಕ, ಭಾವ ಯಾವುದಕ್ಕೆ ಹಣ ಹೊಂದಿಸಿಟ್ಕೊಂಡಿದ್ದಾರೋ ಏನೋ. ನಮ್ಮಿಂದ ಅವ್ರಿಗೂ ತೊಂದರೆ ಆಗೋದು ಬೇಡ. ನಿನ್ನ ಪಾಡಿಗೆ ನೀ ಸುಮ್ಮನೆ ಇದ್ಬಿಡು. ನಮ್ಮ ದಾರಿ ನಾವು ನೋಡ್ಕೋತೀವಿ. ಫಾತಿಮಾ, ನೀವೆಲ್ಲ ಸತ್ರೆ ನಾನು ಬದುಕಿರ್ತೀನಿ ಅಂತ ಅನ್ಕೊಂಡ್ರಾ? ಇದಕ್ಕೇನಾ ನನ್ನ ಮನೆಗೆ ಬಂದಿದ್ದು? ನಿನ್ನ ಶಾದಿ ನಿಲ್ಲಿಸಿ ನಿನ್ನ ಜೀವನ ಉಳಿಸಿದ್ದು? ನೀನು ಸತ್ರೆ ಇಮ್ರಾನ್ ಋಣ ತೀರಲ್ಲ ಫಾತಿಮಾ. ನೀನು ಸತ್ತ ಮೇಲೂ ಅವನು ಕಾಡ್ತಾನೆ ಇರ್ತಾನೆ. ಬದುಕಿರೋವಾಗಲೇ ಅವನ ಋಣನ ನಾನು ತೀರಿಸ್ತೀನಿ. 2 ದಿನ ಟೈಮ್ ಕೊಡು ಸಾಕು. ನನಗಂತೂ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಇದೆಲ್ಲ ಇಲ್ಲಿಗೆ ಮುಗಿಯುತ್ತೆ ಅಂತ ನಂಗೆ ಅನಿಸ್ತಿಲ್ಲ ಅಕ್ಕ. ಮತ್ತೆ ನಾಳೆ ಬಂದರೆ ಏನಕ್ಕ ಮಾಡೋದು? ಅವನ ಮನೆ ಒಳಗೆ ಬರಕ್ಕೆ ಬಿಡಬೇಡಿ. ನಾಡಿದ್ದು ನಾನೇ ಬಂದು ಹಣ ಕೊಡ್ತೀನಿ ಅಂತ ಹೇಳು. ಅಷ್ಟರಲ್ಲೇ ಏನಾದರೂ ಮನೆಗೆ ಬಂದರೆ ಚೆನ್ನಾಗಿರಲ್ಲ ಅಂತ ಹೇಳು ಫಾತಿಮಾ. ಆಗಲೇ 1 ವಾರ ಅಂತ ಹೇಳಿದ್ದಕ್ಕೆ 1 ದಿನನೇ ಬಂದು ಟಾರ್ಚರ್ ಕೊಡ್ತಾ ಇದ್ದಾನೆ. ಈಗ ನಾಳೆ ಅಂದರೆ 1 ದಿನಕ್ಕೆ ಸುಮ್ಮನೆ ಇರ್ತಾನಾ? ಏನು ಮಾಡೋಕ್ಕಾಗುತ್ತೆ? 1 ದಿನ ಹೇಗಾದರೂ ಅವ್ನು ಟಾರ್ಚರ್ ತರ್ಕೊಳ್ಳೇಬೇಕು. ಆದರೆ ಅವನ ಹಣ ವಾಪಸ್ ಕೊಡುವಾಗ ನಾನು ಮಾತ್ರ ಸುಮ್ಮನೆ ಇರಲ್ಲ. ಅವ್ನು ಕೊಟ್ಟಿದ್ದನ್ನು ಹೇಗೆ ವಾಪಸ್ ಕೊಡ್ತೀನಿ ಅಂತ ನೋಡ್ತಾ ಇರು. ಅಕ್ಕ, ನಿನ್ನ ಕೈ ಮುಗಿತೀನಿ. ಮತ್ತೆ ನೀನೇನು ಮಾಡೋಕ್ಕೆ ಹೋಗಬೇಡ. ಅವನ ಹಣ ಅವನಿಗೆ ಕೊಟ್ಬಿಡು ಸಾಕು. ಅವ್ನ ಸಹವಾಸನೆ ಬೇಡ ಅಕ್ಕ.
ಎಲ್ಲಾದ್ರೂ ಹಾಳಾಗೋಗಿ ಸಾಯ್ಲಿ. ಸರಿ, ಅಬ್ಬ ಅಮ್ಮಿ ಹತ್ರ ಧೈರ್ಯವಾಗಿರಕ್ಕೆ ಹೇಳು. ನಾನು ನಾಡಿದ್ದು ಬರ್ತೀನಿ. ಸರಿ ಅಕ್ಕ. ಹೌದು ಕಣೆ, ಅವನು ನಮ್ಮ ಪಾಲಿಗೆ ಬದುಕಿದ್ರು ಸತ್ತಾಗಿ. ಭರತ್, ಯಾಕೆ ಒಂಥರ ಇದ್ದೀರಲ್ಲ, ಏನಾಯ್ತು? ಮಾಳವಿಕಾ, ನಿಜ ಹೇಳು, ರೂಮಲ್ಲಿ ದುಡ್ಡು ತಂದಿಟ್ಟವ್ರು ಯಾರು? ನನ್ಗೇನು ಗೊತ್ತು ಭರತ್, ನಾನು ರಾಮ್ ರೂಮಿಗೆ ಬಂದು ನೋಡಿದ್ಮೇಲೆ ಗೊತ್ತಾಗಿದ್ದು. ಸುಳ್ಳು ಹೇಳ್ಬೇಡ ಮಾಳವಿಕಾ, ಈ ಮನೆಯಲ್ಲಿ ಇಂಥ ಕೆಲಸ ನಿನ್ನನ್ನು ಬಿಟ್ಟರೆ ಮತ್ತೆ ಯಾರು ಮಾಡಲ್ಲ ಅಂತ ನಂಗೆ ಸರಿಯಾಗಿ ಗೊತ್ತು. ಅಯ್ಯೋ ದೇವ್ರೆ, ನಿಮ್ಗೆ ಯಾಕಿಂತ ಕೆಟ್ಟ ಯೋಚನೆ ಬರುತ್ತೆ? ಅವ್ರ ರೂಮ್ಗೆ ಹೋಗಿ ನಾನು ಹೇಗೆ ದುಡ್ಡು ತರಲಿ ಭರತ್? ಅಷ್ಟೊಂದು ಧೈರ್ಯ ನನಗೆಲ್ಲಿಂದ ಬರಬೇಕು? ಅಲ್ಲ, ಅದರಿಂದ ನನಗಾಗೋ ಲಾಭ ಏನು? ಹಾಗಾದ್ರೆ ದುಡ್ಡು ಅಲ್ಲಿಂದ ಇಲ್ಲಿಗೆ ಹೇಗೆ ಬಂತೆ? ನೋಡ್ಕೊಂಡು ಬಂತಾ? ಅದೇ ನನಗೂ ಗೊತ್ತಾಗ್ತಿಲ್ಲ ಭರತ್. ನನಗನ್ಸುತ್ತೆ ಯಾರೂ ನಿಮ್ಮ ಮೇಲೆ ತಪ್ಪೋರಿಸ್ಬೇಕು ಅಂತ ಈ ಕೆಲಸನೆಲ್ಲ ಮಾಡಿದ್ದಾರೆ ಅಂತ. ನೀನು ರೂಮಲ್ಲೇ ಇದ್ದೆ ಅಲ್ವಾ? ಯಾರು ಬರ್ತಾರೆ ಹೋಗ್ತಾರೆ ಅಂತ ಗೊತ್ತಿಲ್ವಾ ನಿನಗೆ? ಎಲ್ಲ ಟೈಮಲ್ಲೂ ನಾನಿಲ್ಲಿ ರೂಮಲ್ಲಿ ಇರ್ತೀನಿ ಭರತ್. ನಿನ್ನೆ ನಾನು ಜಾನಕಿ ಹಾಲಲ್ಲಿ ಇರಬೇಕಾದ್ರೆ ಮಾವ ಮೇಲೆ ಬಂದಿದ್ರು. ಅದಾದ್ಮೇಲೆ ನಾನು ರೂಮಿಗೆ ಬಂದೆ, ಮತ್ತೆ ಯಾರೂ ಬರಲಿಲ್ಲ. ಏನು, ಅಪ್ಪ ನಮ್ಮ ರೂಮಿಗೆ ಬಂದಿದ್ರಾ? ಹಾಂ ಭರತ್, ಬಂದಿದ್ರು. ಏನು ಅಂತ ಗೊತ್ತಿಲ್ಲ, ಆದರೆ ಅವ್ರು ನಮ್ಮ ರೂಮಿಗೆ ಬಂದಿದ್ದನ್ನ ನಾನು ನೋಡಿದೆ. ಹಾಗಂತ ಅವ್ರ ಮೇಲೆ ಅನುಮಾನ ಪಡೋಕ್ಕಾಗತ್ತಾ? ಎಲ್ಲೋ ಏನೋ ಮೋಸ ಇದೆ ಮಾಳವಿಕಾ. ನನಗೂ ಹಾಗೆ ಅನ್ನಿಸ್ತಿದೆ ಭರತ್. ನಮ್ಮ ರೂಮ್ ಕಬೋರ್ಡ್ ಕೀ ಮತ್ತು ರಾಮ್ ರೂಮ್ ಕಬೋರ್ಡ್ ಕೀ ಎರಡು ಮಾವನ ಹತ್ರನೇ ಇರೋದು. ಇಷ್ಟೆಲ್ಲ ಆದಮೇಲೆ ನಾವು ಇನ್ನೂ ಇಲ್ಲಿರೋ ಸರಿ ಇಲ್ಲ ಮಾಳವಿಕಾ. ನಡಿ ಹೊಡೋಣ. ಭರತ್, ಹಣದ ವಿಷಯಕ್ಕೆ ಮನೆ ಬಿಟ್ಟು ಹೋಗೋದಾ? ಎಲ್ಲಿ ಅಂತ ಹೋಗೋದು ಭರತ್? ನಮ್ಗೆ ಯಾರು ಜಾಗ ಕೊಡ್ತಾರೆ? ಅಲ್ಲ, ನಮಗೆ ಮನೆ ಬಿಟ್ಟು ಹೋಗ್ಬಿಟ್ರೆ ಸಮಸ್ಯೆ ಎಲ್ಲ ಬಗೆಹರಿಯುತ್ತಾ? ಈ ಥರ ಸುಳ್ಳು ಆರೋಪ ಹೊತ್ಕೊಂಡು ಈ ಮನೇಲಿ ಇರಬೇಕಾ? ಹಂಗಂತ ಆರೋಪ ಹೊತ್ಕೊಂಡೇ ಮನೆಯಿಂದ ಹೋಗ್ಬೇಕಾ? ಮತ್ತೆ ಏನು ಮಾಡಬೇಕು? ಜಗಳ ಮಾಡೋಕ್ಕಾಗತ್ತಾ? ಜಗಳ ಮಾಡಿ ಅಂತ ಯಾರು ಹೇಳಿದ್ರು? ಇದು ನಿಮ್ಮ ಮನೆನೇ ಅಲ್ವಾ? ಪ್ರಶ್ನೆ ಮಾಡೋ ಅಧಿಕಾರ ನಿಮ್ಗಿಲ್ವಾ? ದುಡ್ಡು ಯಾರು ತಂದಿಟ್ಟಿರೋದಂತ ಗೊತ್ತಿಲ್ಲ, ಅನುಮಾನದಲ್ಲಿ ಅಪ್ಪನ ಹೋಗಿ ಕೇಳೋಕ್ಕಾಗತ್ತಾ? ಅಯ್ಯೋ ಭರತ್, ಕೇಳಿದ್ರೆ ಅಷ್ಟೇ. ಮೊದಲೇ ನಿಮ್ಮಪ್ಪ ನಿನ್ನ ಮೇಲೆ ಕೋಪದಲ್ಲಿದ್ದಾರೆ. ನೀನೇನಾದರೂ ಅವ್ರ ಮೇಲೆ ಅನುಮಾನ ಪಡ್ತಿದ್ಯಾ ಅಂತ ಗೊತ್ತಾದ್ರೆ ನೀನು ಕತ್ತರಿಸ್ಬಿಡ್ತಾರೆ. ಛೇ, ಇಷ್ಟು ದಿನ ತಪ್ಪು ಮಾಡಿ ಬಯಸ್ಕೊಳ್ತಾ ಇದ್ದೆ. ಈ ಮಾಡ್ದಿರೋ ತಪ್ಪಿಗೆ ಬಾಯಿಗೆ ಬಂದಂಗೆ ಹೇಳ್ಸ್ಕೊಂಡೆಲ್ಲ, ಅದಕ್ಕೆ ಬೇಜಾರಾಗ್ತಾ ಇರೋದು. ನಾನು ನಿನ್ನೆ ಹೇಳಿಲ್ವಾ ಭರತ್, ಯಾರ ಮನ್ಸಲ್ಲಿ ವಿಷಯ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಈಗ ರಾಮ ಮನೇಲಿ ನಿಮ್ಗಿಂತ ಚೆನ್ನಾಗಿ ಬೆಳೀತಾ ಇದ್ದಾನೆ. ಇನ್ನು ನೀವು ಈ ಮನೇಲಿದ್ರೂ ಏನೂ ಪ್ರಯೋಜನ ಇಲ್ಲ. ಅದಕ್ಕೆ ಮನೆ ಬಿಟ್ಟು ಓಡಿಸ್ಬೇಕು ಅಂತ ಏನೇನು ಪ್ಲ್ಯಾನ್ ಮಾಡ್ತಿದ್ದಾರೋ ಯಾರಿಗೆ ಗೊತ್ತು? ಹಾಗಂತ ನೀವು ಮನೆ ಬಿಟ್ಟೋದ್ರೆ ಎಲ್ಲರೂ ಸಂತೋಷವಾಗಿ ಇರ್ತಾರೆ ಭರತ್. ನೀವು ಬೀದಿಲಿರ್ಬೇಕಾಗತ್ತೆ. ನೀವೊಬ್ಬರೇ ಅಲ್ಲ, ನಿಮ್ಮ ಜೊತೆ ನಾನು ಕೂಡ. ಹಾಳಾದವನು. ಏನಾದರೂ ಕೆಲಸ ಇದ್ದರೆ ಹೇಳ್ತೀನಿ ಅಂತ ಹೇಳಿದ್ದಾನೆ, ಇನ್ನೂ ಹೇಳಿಲ್ಲ. ಇಲ್ಲ ಅಂದರೆ ನಾನು ಏನು ಅಂತ ಎಲ್ರಿಗೂ ತೋರಿಸ್ಬಿಡ್ತಿದ್ದೆ. ಕೆಲಸ ಹೇಳಿದ ತಕ್ಷಣ ಸಿಗುತ್ತಾ ಭರತ್? ಇನ್ನೊಬ್ರನ್ನ ಕೇಳಬೇಕು, ಅಲ್ಲಿ ಕೆಲಸ ಖಾಲಿ ಇದೆಯೋ ಇಲ್ವೋ ನೋಡಬೇಕು. ಅವ್ರು ನಮ್ಮನ್ನು ನೋಡಿ ಕೆಲಸ ಕೊಡಬೇಕು. ಅದೆಲ್ಲ ಅಷ್ಟೊಂದು ಸುಲಭನಾ? ಬೇಕಾದರೆ ಆಸ್ತಿಲಿ ಭಾಗ ಕೇಳಿದ್ರೆ ಬೇಗ ಸಿಗ್ಬೋದು, ಆದರೆ ಕೆಲಸ ಸಿಗೋದು ಅಷ್ಟೊಂದು ಈಸಿ ಅಲ್ಲ ಭರತ್. ಅದಕ್ಕೆ ನಾನು ಹೇಳೋದು ಕೇಳಿ ಭರತ್, ಸುಮ್ಮನೆ ಈ ಕೆಲಸ ಹುಡ್ಕೋ ತಾಪತ್ರ ಎಲ್ಲ ಬೇಡ. ಏನು, ಆಸ್ತಿಯಲ್ಲಿ ಭಾಗ ಕೇಳು ಅಂತಿದೀಯಾ? ಅಯ್ಯಯ್ಯೋ, ನಾನು ಹಾಗೆ ಹೇಳಿಲ್ಲಪ್ಪ. ಅದು ನಿಮ್ಮಪ್ಪ ಮಗನ ವಿಚಾರ. ನಾನು ಮಾತಾಡಿ ಯಾಕೆ ಕೆಟ್ಟೋಳಾಗಬೇಕು? ನನಗಂತೂ ಈ ಆಸ್ತಿಲಿ ನಯಾ ಪೈಸನೂ ಬೇಡ. ನಾನು ಹೇಳಕ್ಕೆ ಬಂದಿದ್ದೆ ಬೇರೆ ವಿಷಯ. ಏನು ವಿಷಯ?
ಸುಮ್ಮನೆ ಬೇರೆಯವ್ರ ಹತ್ರ ಹಣಕ್ಕೆ ಕೈ ಚಾಚಕ್ಕಿಂತ ನೀವೇ ಏನಾದರೂ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಭರತ್. ಅದಕ್ಕೆಲ್ಲ ದುಡ್ಡು ಬೇಡವೇನೆ? ಅಷ್ಟೊಂದು ದುಡ್ಡು ಎಲ್ಲಿಂದ ಬರುತ್ತೆ? ಬರುತ್ತೆ ಭರತ್, ಅದಕ್ಕೆ ನೀವು ಸ್ವಲ್ಪ ಯೋಚನೆ ಮಾಡಬೇಕು. ನನ್ಗೆ ಅಷ್ಟೊಂದು ಹಣ ಕೊಡೋರು ಯಾರೂ ಇಲ್ಲ ಕಣೆ. ಒಂದು ಕೆಲಸ ಮಾಡಿ, ನೀವ್ಯಾಕೆ ನಮ್ಮ ಅಪ್ಪನ ಹತ್ರ ಹೆಲ್ಪ್ ತೊಗೋಬಾರ್ದು? ನಮ್ಮಪ್ಪ ಏನು ಕೆಟ್ಟವರಲ್ಲ ಭರತ್, ಅವ್ರಿಗೆ ನಾನು ನೀವು ಅಂದರೆ ಆಯಿತು. ಅವ್ರು ಎಷ್ಟು ಸತಿ ನಿಮ್ಮ ಹತ್ರ ಬಿಸ್ನೆಸ್ ವಿಷಯ ಮಾತಾಡಿಲ್ಲ ಹೇಳಿ? ನೀವೇ ನಿಮ್ಮ ತಮ್ಮನ ಪರ ವಹಿಸ್ಕೊಂಡು ನಮ್ಮ ಅಪ್ಪನಿಗೆ ಮಾಡಬಾರ್ದು ಅವಮಾನ ಮಾಡಿದ್ದೀರಾ. ಇವತ್ತಿಗೂ ನಮ್ಮಪ್ಪ ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡಿಲ್ಲ ಭರತ್. ನೀವು ಒಂದೇ ಒಂದು ಮಾತು ಹೇಳಿದ್ರೆ ಸಾಕು, ಹೆಲ್ಪ್ ಮಾಡಲ್ವಾ? ಯೋಚನೆ ಮಾಡಿ ಭರತ್, ನಾವು ಸ್ವಂತ ಕಾಲ ಮೇಲೆ ಇಲ್ಲಕ್ಕೆ ನಾವು ಯೋಚನೆ ಮಾಡಲಿಲ್ಲ ಅಂದರೆ ಪ್ರತಿದಿನ ಈ ಮನೇಲಿ ನಿಮ್ಮ ಅಪ್ಪನ ಕಾಲ್ ಕೆಳಗಡೆ ನೀವು ಕಸ ಆಗಿರ್ಬೇಕಾಗತ್ತೆ. ದಿನ ಅವಮಾನ ಅನುಭವಿಸ್ತಾನೆ ಸಾಯ್ಬೇಕಾಗತ್ತೆ. ನಿಮ್ಗಂತೂ ಈ ಮನೇಲಿ ನಯಾ ಪೈಸಾ ಬೆಲೆ ಇರಲ್ಲ ನೋಡಿ. ಅನ್ಪೂರ್ಣ ಬಾರೆ ಇಲ್ಲಿ. ಮತ್ತೆ ಕೂತ್ಕೊ. ಅಲ್ವೇ, ರಾಮ ಹೇಗಿದ್ರು ಪಾಠಶಾಲಾ ಶುರು ಮಾಡ್ತಾ ಇದ್ದಾನೆ. ಜಾನ್ಕಿ ಯಾಕೆ ಓದಕ್ಕೆ ಹೋಗ್ಬೇಕು ಅಂತ ಮನೇಲೆ ಎತ್ಕೊಂಡು ಅವನಿಗೆ ಸಹಾಯ ಮಾಡಿದ್ರೆ ಆಗಲ್ವಾ? ಮತ್ತೆ ಅವಳು ತಾನೇ ಇದ್ದೆ ಏನು ಮಾಡಬೇಕು? ನಾವೆಲ್ಲ ಇಲ್ವಾ ರಾಮಂಗೆ ಸಹಾಯ ಮಾಡೋಕ್ಕೆ? ನೀನು ನಿನ್ ಗಂಡ ಒಂದೇ ಕಣೆ, ಗಂತೆಗೆ ತಕ್ಕ ಬೊಂತೆ. ನಾನು ಹೇಳಿದ್ದು ಯಾರಿಗೂ ಕಿವಿ ಮೇಲೆ ಬೀಳಲ್ಲ. ಮದುವೆ ಆಗ 1 ವರ್ಷ ಆಯ್ತು, ಈ ಮನೇಲಿ ಇನ್ನೂ ಮರಿ ಮಗನೇ ಬಂದಿಲ್ಲ. ಅವಳು ಓದಕ್ ಹೋದ್ರೆ ನಾನ್ ಮರಿ ಮೊಮ್ಮಗನ ನೋಡೋ ಆಸೆ ಬಿಡೋದೆ. ಏನಮ್ಮ ಮೊಮ್ಮಗನ ವಿಷಯ ಹೇಳ್ತಾ ಇದೀಯಾ? ಏನಾದರೂ ಸಿಹಿ ಸುದ್ದಿನಾ? ಸೊಸೆನ ಓದಕ್ ದಿಲ್ಲಿಗೆ ಕಳ್ಸಿದ್ರೆ ಸಿಹಿ ಸುದ್ದಿ ಬಂದ ಹಾಗೆ. ಏನಮ್ಮ ಓದೋದು ಅಂದರೆ ಜೀವನ ಪೂರ್ತಿ ಓದ್ತಿರ್ತಾರ? ಏನೋ 1-2 ವರ್ಷ, ಆಮೇಲೆ ಮನೇಲೇ ಇರ್ತಾಳಲ್ಲ. ಇನ್ನೂ 2 ವರ್ಷ ಮರಿ ಮೊಮ್ಮಗನ್ ನೋಡೋ ಭಾಗ್ಯನೇ ಇಲ್ವೇನೋ? ಅಷ್ಟೊಳಗೆ ನಾನು ಇರ್ತೀನೋ ಇರಲ್ವೋ? ಯಾಕಮ್ಮ ಸಂತೋಷವಾಗಿರೋ ಸಮಯದಲ್ಲಿ ಈ ಥರ ಮಾತಾಡ್ತೀಯ? ನಮ್ಮಗಳ ಮನಸ್ಸು ನೋಯಿಸ್ಬೇಕು ಅಂತ ನಿರ್ಧಾರ ಮಾಡ್ಕೊಂಡಿರ್ತೀಯಲ್ವಾ? ಯಾಕಜ್ಜಿ ಹಾಗೆ ಹೇಳ್ತೀರಾ? ನೀವು ಮನೇಲಿಲ್ಲ ಅಂದರೆ ನಾವೆಲ್ಲ ಸಂತೋಷವಾಗಿರೋಕ್ಕಾಗತ್ತಾ ಹೇಳಿ? ಅಮ್ಮ, ಜಾನ್ಕಿ ಓದೋದು ನಿನಗೆ ಯಾಕೆ ಇಷ್ಟ ಇಲ್ಲ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಅವಳೇನು ಬೇರೆ ಮನೆಯವಳ? ಈ ಮನೆಯವಳೆ ತಾನೆ. ಅವಳು ಓದಿದ್ರೆ ಯಾರಿಗೆ ಒಳ್ಳೇದಾಗತ್ತೆ? ನಮಗೆ ಒಳ್ಳೇದಲ್ವೇನಮ್ಮ? ರಾಮ ಶಾಲೆ ಕಟ್ಟಿದ್ಮೇಲೆ ಆ ಶಾಲೆ ನೋಡ್ಕೊಂಡು ಹೋದ್ರೆ ಆಗಲ್ವೇನೋ? ಅದಕ್ಕೆ ಓದಕ್ಕೆ ಹೋಗ್ಬೇಕೇನೋ ಅವಳು? ಅದಕ್ಕೆ ಅವಳು ಮನೇಲಿ ಇರಬೇಕಾ? ರಾಮ ನೋಡ್ಕೋತಾನೆ ಬಿಡಮ್ಮ. ಮಾವ, ರಾಮ್ ಏನಾದರೂ ಫೋನ್ ಮಾಡಿದ್ರಾ? ಎಷ್ಟೊತ್ತಿಗೆ ಬರ್ತೀನಿ ಅಂತ ಏನಾದರೂ ಹೇಳಿದ್ರಾ? ಜಾಗದ ವಿಷಯ ಮಾತಾಡ್ಕೊಂಡು ಬರ್ತೀನಿ ಅಂತ ಆಗಲೇ ಹೋದ್ನಮ್ಮ. ನಿನಗೇನೋ ಫೋನ್ ಮಾಡಿ ಹೇಳಿಲ್ವಾ? ಇಲ್ಲ ಮಾವ, ಅದಕ್ಕೆ ನಿಮ್ಮನ್ನ ಕೇಳಿದೆ. ಅವನಿನ್ನೂ ಅಲ್ಲೇ ಇರ್ಬೇಕನ್ಸುತ್ತೆ ಜಾನಕಿ. ಜಾಗ ತಗೊಳ್ಳೋದು ಅಂದ್ರೆ ಏನು ಸುಮ್ಮನೆನಾ? ಕಾಗದ ಪತ್ರ ಅಂತ 108 ವ್ಯವಹಾರ ಇರುತ್ತೆ. ಜಾನ್ಕಿಗಾದರೂ ಒಂದು ಕಾಲ್ ಮಾಡೋದಕ್ಕೇನು? ಪಾಪ ಜಾನ್ಕಿ ರಾಮ್ ಸ್ಕೂಲ್ ಕಟ್ಟಿಸ್ತಿದ್ದೇನೆ ಅಂತ ಎಷ್ಟೊಂದು ಕನಸುಗಳನ್ನ ಇಟ್ಕೊಂಡಿದ್ದಾಳೆ. ಅವಳಿಗಾದರೂ ಮೊದಲು ಹೇಳೋದು ಬೇಡವಾ?